ಇನ್ನ ಗಿಚ್ಚಿಗಿಲಿಗಿಲಿ ಅಂದಮೇಲೆ ಆಸ್ ಯೂಶುವಲ್ ಒಂದು ಹೋರಾಟ ಇದ್ದೇ ಇರುತ್ತೆ. ಒಂದು ಹಕ್ಕಿಗಾಗಿ 2 ಗಂಡು ಹಕ್ಕಿಗಳು ಸಿಕ್ಕಾಪಟ್ಟೆ ಹೋರಾಟ ನಡೆಸ್ತಾ ಇದ್ದಾರೆ. ಅದರಲ್ಲಿ ಒಂದು ಹಕ್ಕಿ ಬಹಳ ಗೆಲ್ತಾ ಇದೆ, ಜಯಬೇರಿನ ಬಾರಿಸ್ತಾ ಇದೆ. ಇನ್ನೊಂದು ಹಕ್ಕಿ ರೆಕ್ಕೆ ಮುರಿದ ಹಕ್ಕಿಯಾಗಿದೆ. ಇಲ್ಲಿ ಒಟ್ಟಲ್ಲಿ ಇವತ್ತು ಕೂಡ ಒಂದು ಹೋರಾಟ ಇರುತ್ತೆ. ಅದೇ ಅಮೃತಕ್ಕಾಗಿ ಹೋರಾಟ. 11.0 ಹೋರಾಟಗಾರರಾದ ಚಂದ್ರಪ್ರಭಾ ಗೊಬ್ಬರಗಾಲ, ಅಮೃತ, ಪ್ಲೀಸ್ ಕಮ್ ಆನ್ ಸ್ಟೇಜ್. ಈಗ ಏನಿರ್ಬೋದು ನಿಮ್ಮ ಪ್ರಕಾರ ಮಿಸ್ಟರ್ ಗೊಬ್ಬರಗಾಲ? ಇದು ಓಡೋ ಅಂತ ಮಿಷಿನು. ಅಮೃತಕ್ಕಾಗಿ ಓಡ್ತಾ ಇದೀವಿ, ಇದ್ರ ಮೇಲೆ ಓಡೋದಷ್ಟೇ. ಅಷ್ಟೇ ಅಷ್ಟೇ. ಓಕೆ ಅಮೃತ, ನಿನ್ನ ಪ್ರಕಾರ ಇವರಿಬ್ಬರಲ್ಲಿ ಯಾರು ಗೆಲ್ಬೋದು ಇವತ್ತು? ಆಕ್ಚುಲಿ ಇಷ್ಟೆಲ್ಲ ಹೋರಾಟದಲ್ಲಿ ಚಂದುನೇ ವಿನ್ ಆಗ್ತಾ ಬರ್ತಾ ಇದಾರೆ. ಬಟ್ ನನ್ಗೇನೋ ಇಂಟ್ಯೂಷನ್ ಹೊಡಿತಾ ಇದೆ ದಟ್ ಪ್ರಾಬಬ್ಲಿ ಇವತ್ತು ಚಂದ್ರಪ್ರಭಾನೇ ಆಗ್ಬೋದು. ಯಾಕಂದ್ರೆ ಇಷ್ಟು ಇಷ್ಟು ಎಪಿಸೋಡ್ಸ್ ಇಂದ ಅವ್ರು ನನ್ನ ವಿನ್ ಆಗ್ತಾ ಬರ್ತಾ ಇದಾರೆ. ಸೊ ಈ ಎಪಿಸೋಡ್ ಅಲ್ಲೂ ಅವರೇ ವಿನ್ ಆಗೋದು. ಹೌದಾ? ಪಕ್ಕ. ಮುತ್ಕೊಂಡ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇಟ್ಟಿದ್ಯಾ ನೀನು? ಕಾನ್ಸಂಟ್ರೇಷನ್, ಫೋಕಸ್ ನೋಡಿ ಕಲ್ತ್ಕೋಬೇಕು ನೀನು ಗೊಬ್ಬು. ಕರೆಕ್ಟ್ ಆಗಿ ಕಣ್ಣೆ ಕಾಡ್ತಲ್ಲ, ಫೋಕಸ್ ಬೇರೆ ಒಟ್ಟಲ್ಲಿ ಇಷ್ಟು ದಿನ ಅಮೃತಕ್ಕಾಗಿ ಹೋರಾಟ ನಡೀತಾ ಇತ್ತು. ಇವತ್ತು ಟ್ರೆಡ್ಮಿಲ್ ಮೇಲೆ ಅಮೃತಕ್ಕಾಗಿ ಹೋರಾಟ ನಡೆಯುತ್ತೆ. ಏನಕ್ಕೆ ಅಂದ್ರೆ ಹೋರಾಟ ಇರೋದೆ ಮೆಂಟರಿಂಗ್ ಯಾರು ಅಂತ ಡಿಸೈಡ್ ಮಾಡೋದಕ್ಕೆ. ಮೆಂಟರ್ ಮಾಡ್ಬೇಕಾದ್ರೆ ಹೊಟ್ಟೆ ತಡೆಯುತ್ತೆ. ಆ ಹೊಟ್ಟೆನ ಕ್ಲಿಯರ್ ಮಾಡೋದೇ ಈ ಒಂದು ಹೋರಾಟದ ಉದ್ದೇಶ. ಸೊ ಇಬ್ರು ಹೋರಾಟಗಾರರ ಟೇಕ್ ಯುವರ್ ಪೊಸಿಷನ್. ಚಂದ್ರಪ್ರಭಾ, ಆರ್ ಯು ರೆಡಿ? ರೆಡಿ ಅಣ್ಣ. ನಡೀತಾ ಇದೆ. ಓಕೆ, ರೆಡಿ? ಎಸ್ ಎಸ್. ಇಬ್ರು ಹೋರಾಟಗಾರರು ಟ್ರೆಡ್ಮಿಲ್ ಅನ್ನು ರಣರಂಗದಲ್ಲಿ ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹೋರಾಟದ ನಿಯಮಗಳನ್ನ ಹೇಳ್ಬಿಡ್ತೀನಿ. ಅಮೃತಾಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಓಕೆ. ಉತ್ತರ ಸರಿ ಇದ್ರೆ ಅಮೃತ ಥಮ್ಸ್ ಅಪ್ ಅಂತ ತೋರಿಸ್ತಾಳೆ, ಓಕೆ ಸರಿ ಇದೆ ಅಂತ. ಇಲ್ಲ ಅಂತ ಫ್ಲೈಯಿಂಗ್ ಕಿಸ್ ಕೊಡ್ತಾರೆ. ಉತ್ತರ ತಪ್ಪಾದ್ರೆ ಹತ್ರ ಬಂದು ಸ್ಪೀಡ್ ಜಾಸ್ತಿ. ಈಗ ಶುರು ಆಗ್ತಾರೆ ಅಮೃತಕ್ಕಾಗಿ ಹೋರಾಟ. ಮೊದಲನೆಯ ಪ್ರಶ್ನೆ, ಚಂದ್ರಪ್ರಭಾ ನಿನಗೆ ಅಮೃತಗೆ ತುಂಬಾ ಇಷ್ಟ ಆಗುವಂತಹ ಸಿನಿಮಾ ನಟರು ಯಾರು? ಸ್ಟಾರ್ ಯಾರು? ಸಾಧು ಸರಿ ಅವಳಿಗೆ ತುಂಬಾ ಇಷ್ಟ. ಇಲ್ಲ ಅಂತ ಹೇಳಕ್ಕಾಗಲ್ಲ ಅನ್ನೋ ಸಂದಿಗ್ಧ ಪರಿಸ್ಥಿತಿ. ಒಲೆ ಜಾಣ ಕಡೆ ನೀನು. ಸಾಧು ಸರ್ ಅಂತ ಚಂದ್ರಪ್ರಭಾ ಉತ್ತರ ಕೊಟ್ಟಿಯಾನೆ, ನಿಜಾನಾ? ಹೌದು. ವೆರಿ ನೈಸ್. ಇಲ್ಲ ಅಂತ 1 ಪಾಯಿಂಟ್ ಸಿಗ್ತಾ ಇದೆ ಚಂದ್ರಪ್ರಭಾ. ಅವಳು ಕೊಡ್ಬೇಕು, ನೀನಲ್ಲ. ಮುಂದಿನ ಪ್ರಶ್ನೆ, ಗೊಬ್ಬರಗಾಲ. ಗೊತ್ತು ನಂಗೆ ಬಹಳ ಟಫ್ ಅಮೃತ ತುಂಬಾ ಇಷ್ಟಪಟ್ಟು ತಿನ್ನುವಂತ ಫೇವ್ರೆಟ್ ತಿಂಡಿ ಯಾವ್ದು? ಅವಳು ನನ್ನ ಎದುರುಗಡೆ ಯಾವ ತಿಂಡಿನೂ ತಿಂದಿಲ್ಲ. ನನ್ಗೆ ಯಾಕೆ? ತುಂಬಾ ತಿಂದಿದ್ದೀನಿ. ಟಿಕ್ 1. ಚಿತ್ರಾನ್ನ. ನೋ. ಹೌದು. ನನ್ಗೆ ಯಾಕೋ ಇತ್ತೀಚೆಗೆ ತುಂಬಾ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಚಿತ್ರಾನ್ನ ತಿನ್ಬೇಕು ಅಂತ. ಮತ್ತೊಂದು ಸರಿಯಾದ ಉತ್ತರ ಗೊಬ್ಬರಗಾಲಿಂದ ಬಂದ್ರೆ, ಹಾಗಾಗಿ 1 2 ಅಂಕ. ಸುಮ್ಮನೆ ಹೇಳ್ದೆ, ಅದೇ ಓಕೆ ಮಾಡ್ಬಿಟ್ಲು. ಇಲ್ಲ. ಈಗ ಮುಂದಿನ ಪ್ರಶ್ನೆ ಚಂದ್ರಪ್ರಭಾ. ಕೊಟ್ಟೇ ಇಲ್ಲ ಅಣ್ಣ. ಏನ್ ಕೊಡ್ಲಿಲ್ಲ? ಕಿಸ್ ಕೊಡ್ಬೇಕು ಅಂತ ಹೇಳಿದಲ್ಲ, ಪ್ಲೇನ್ ಕಿಸ್. ಅವಳು ಇಷ್ಟ ಅಂತ ಹೇಳಿದ್ದೀರ. ಕಿಸ್ ಕೊಡಕ್ ಹೇಳಿ ಗೆದ್ದವ್ರಿಗೆ ಕೊಟ್ಬಿಡಮ್ಮ, ಆಗಿದ್ದಾಗ್ಲಿ. ಮುಂದಿನ ಪ್ರಶ್ನೆ ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜ್. ಕರ್ನಾಟಕದ ಜಿಲ್ಲೆಗಳ ಹೆಸರನ್ನ ಒಂದೊಂದಾಗಿ ಹೇಳ್ತಾ ಹೋಗಿ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗಿ. ಫಸ್ಟ್ ಎಷ್ಟು ಜಿಲ್ಲೆ ಇದಾವ್ ಕೇಳು. ಅದೇ ಪ್ರಶ್ನೆ, ಎಷ್ಟು ಜಿಲ್ಲೆ ಇದೆ? 32. ಒಂದೊಂದಾಗಿ ಹೇಳ್ತಾ ಹೋಗಿ. ಮಂಡ್ಯ, ಬೀದರ್, ಗುಲ್ಬರ್ಗ, ತುಮಕೂರು, ರಾಯಚೂರ್, ಧಾರವಾಡ, ಹುಬ್ಳಿ, ಮಡಿಕೇರಿ, ಮದ್ದೂರು, ಚನ್ನಪಟ್ಟಣ. ಕಾನ್ಸಂಟ್ರೇಷನ್ ಇದ್ರ ಮೇಲೆ ಜಾಸ್ತಿ ಆಯ್ತದಲ್ಲ. ಬಾಯ್ ಹೇಳಿ. ಇದು ಶಿವಮೊಗ್ಗ, ಡೆಲ್ಲಿ. ಮಾಡಿ ಸಾಯಿಸಿ. ತಪ್ಪು ಉತ್ತರ. ಹಾಗಾಗಿ ಅಮೃತ
ಸ್ಪೀಡ್ ಜಾಸ್ತಿ ಮಾಡಮ್ಮ. ಅಣ್ಣ ಮಾಡ್ದೆ. Sorry, ಚಂದು. ನಾನಲ್ಲ ಅವಳು ಮಾಡೋದು. ಅಣ್ಣ ಮಾಡ್ದೆ ಕಾರಣ ಈಗ ಗೊಬ್ಬರಗಾಲ. ಹಾ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ? ಭಾರತದಲ್ಲಿ ಅಣ್ಣ ಮ್ಯಾಪ್ ಮಾಡ್ತೀನಿ ಇರೋಣ ಒಂದು ಮ್ಯಾಪ್ ಜನಕ್ಕೆ ಬರ್ದ. ಹಾ. ಭಾರತದ ಎಲ್ಲಾ ರಾಜ್ಯಗಳಿವೆ. ಎಲ್ಲಾ ರಾಜ್ಯಗಳಿವೆ. ಎಷ್ಟು ರಾಜ್ಯಗಳಿದೆ? ಎಷ್ಟು ಅಂದ್ರೆ ಆ ಭೂಪಟದಲ್ಲಿ ಎಷ್ಟವ ಅಷ್ಟವೇ. ಭೂಪಟದಲ್ಲ, ಬರೀ ಭಾರತದಲ್ಲಿ ಎಷ್ಟಿದೆ? ಸ್ಪೀಡ್ ಮಾಡ್ಬಿಟ್ಟು ಎಷ್ಟಿದೆ? ಓದಿ ಎಷ್ಟು ಅಂತ? 26 ಹಾ? 26 ಹೆಸರು ಹೇಳ್ತಾ ಹೋಗು. ಹೆಸರು ಹೇಳ್ತೀನಿ ತಗೋ. ಹಾ. ರಾಜ್ಯ ಬೆಂಗಳೂರು ರಾಜ್ಯ, ಕೇರಳ, ಕರ್ನಾಟಕ, ಹಾ, ಹಾ. ಕರ್ನಾಟಕ, ಕೇರಳ, ತಮಿಳುನಾಡು. ಬೆಂಗಳೂರು ಅನ್ನೋದು ಏ, ಇರೋಣ, ರಾಜ್ಯನಾ? ಇರೋಣ, ಇರೋಣ. ಅಣ್ಣ ಚೆನ್ನೈ ಸೂಪರ್ ಕಿಂಗ್ಸ್, RCB, ಕೋಲ್ಕತ್ತಾ, ಆಮೇಲೆ ರಾಜಸ್ಥಾನ, ಆಮೇಲೆ ಇನ್ನೊಂದು ಲಕ್ನೋ, ಆಮೇಲೆ ಇನ್ಯಾವ್ದಾಯ್ತಪ್ಪ ಇನ್ನು ಆಡ್ತಾ ಇರೋದು ಇರೋಣ. ಕ್ರಿಕೆಟ್ ಟೀಮ್ ನೋಡ್ಕೊಂಡು ನೀನು ರಾಜ್ಯಗಳ ಹೆಸರು ಜ್ಞಾಪಿಸ್ಕೊತಾ ಇರೋದು. ಅದು ಬೇಗ ನೆನ್ಪು ಬಂದ್ಬಿಡ್ತೈತೆ. ಹಾ. ತಪ್ಪು ಉತ್ತರ ಕೊಟ್ಟಿರೋದ್ರಿಂದ ಅಮೃತ ಸ್ಪೀಡ್ ಜಾಸ್ತಿ ಮಾಡಿ. ಈಗ ಮಾಡ್ತೇನೋ ಅವ್ರು ಬೇರೆ ನೀನ್ ಬೇರೆ. ನಾಲ್ಕಕ್ ನಿಲ್ಸೋಣ. ನಾಲ್ಕು ಜನ ಹೊತ್ತು ಹೋಗಂಗ ಆಗ್ಲಿ. ಮುಂದಿನ ಪ್ರಶ್ನೆ. ಎಲ್ಲಾ ರಾಜ್ಯಗಳ ರಾಜಧಾನಿ ಯಾವುದು? ಬೆಂಗಳೂರು. ಎಲ್ಲಾ ರಾಜ್ಯ. ಹಾ, ಎಲ್ಲ ರಾಜ್ಯದ ಡೆಲ್ಲಿ. ಯಾವ್ದ್ರದ್ದು? ಹಾ? ಪ್ರತಿಯೊಂದು ರಾಜ್ಯದ ರಾಜಧಾನಿಗಳ ಹೆಸರು ಹೇಳ್ತಾ ಹೋಗು. ಮೈಸೂರು. ಮಂಡ್ಯ, ಮೈಸೂರು ಬಿಟ್ಟು ಆಚರಣೆ ರಾಜ್ಯಗಳ ರಾಜಧಾನಿ ಯಾವ್ದು? ರಾಜಧಾನಿ ಬೆಂಗಳೂರೇ ಕಾರಣ. ಯಾವ್ದ್ರದ್ದು? ಯಾವ್ದ್ರದ್ದು? ಯಾವ್ದ್ರದ್ದು ನಮ್ಮ ರಾಜಧಾನಿ? ರಾಜ್ಯದ ರಾಜಧಾನಿ ಅದೇ ಬೆಂಗಳೂರು. ನಮ್ ರಾಜ್ಯ ಯಾವ್ದು? ಕರ್ನಾಟಕ ರಾಜ್ಯ. ಬೇರೆ ಬೇರೆ ರಾಜ್ಯ ಹೇಳು. ತಮಿಳ್ನಾಡು. ಅದಿದೆ ಯಾವ್ದು ರಾಜಧಾನಿ? ದುಬ್ಬಕ ಯಾರು ಗೊತ್ತ? ಅಮೃತ ಮತ್ತೆ ತಪ್ಪು ಉತ್ತರ ಕೊಟ್ಟಿರೋದ್ರಿಂದ ಪ್ಲೀಸ್ ಇನ್ಕ್ರೀಸ್ ದ ಸ್ಪೀಡ್. ಸರಿ, ಸಾಮಾನ್ಯ ಜ್ಞಾನ ಬಿಟ್ಬಿಡ್ತೀನಿ, ಜನರಲ್ ನಾಲೆಜ್ ಕೇಳಿ. ಕೇಳೋಣ. ನೀನ್ ಇಲ್ಲಿ ಕೈ ಹಾಕ್ಬೇಡ, ನಿನ್ ತಮ್ಮ ನೀನ್ ಮುಟ್ಟಂಗಿ ಫೌಲ್ ಆಗಿದೆ. ನೀನ್ ಮುಟ್ಟಂಗಿಲ್ಲ. ಅಲ್ಲ, ನೀನ್ ಕ್ವಶನ್ ಕೇಳೋನು ಇಲ್ಲ, ಇಲ್ಲಿ ನಂಬ್ಕೋನು ಅಂತ ಏನಾದ್ರು ಅನ್ಕೋ. ರೆಡಿ? ಗೊಬ್ಬರ, ನಿನ್ನ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೇಳು ಬೇಗ. ಚಿಕ್ಕ ವಯಸ್ಸಲ್ಲಿ ಎಕ್ಸಾಮ್ ಎಲ್ಲ ಬರ್ದಿದ್ಯಾ ಅಲ್ವಾ? ಎಲ್ಲ ಬರ್ದ್ಬಿಟ್ಟಿನ ಕಾಪಿ ಹೊಡ್ಕೊಂಡು ಹೇಳೋಣ. ಪಾಸ್ ಆಗಿದ್ಯಾ? ಅಯ್ಯೋ, ಪಾಸ್ ಆಯ್ತೀನಿ ಅನ್ಕೊಂಡಿದ್ದೆ. ಆಗಿದೆ, ಕೊನೆಗೂ ಆಗಿದೆ. ಸರಿ. ಶಾಲೆಗಳಲ್ಲಿ ಪರೀಕ್ಷೆಯನ್ನ ಕಂಡಿಡಿದಿದ್ದು ಯಾರು? ನಮ್ಮೇಷ್ಟ್ರು. ನಮ್ಮ ಪರೀಕ್ಷೆಯನ್ನ ಕಾನ್ಸೆಪ್ಟ್ ನ ಕಂಡಿಡಿದಿದ್ ಯಾರು? ಎಕ್ಸಾಮ್ ಅಂತ ಕಂಡಿಡಿದಿದ್ ಯಾರು? ಎಕ್ಸಾಮ್ ಅಂದ್ರೇನೆ ಭಯ. ಕಂಡಿಡ್ದವ್ ಎಲ್ಲಣ್ಣ ಹುಡ್ಕಕ್ ಹೋಗೋಣ. ನನ್ನ ಮಾತ್ರ ನಮ್ಮ ಮಾಸ್ಟರ್ ಕೊಟ್ಟಿದ್ದು. ಕರೆಕ್ಟ್ ಆದ ಉತ್ತರ ಕೊಡ್ಬೇಕು. ಪರೀಕ್ಷೆನ ಕಂಡಿಡ್ದವನು ಮೇನ್ ವ್ಯಾಲ್ಯೂಯೇಷನ್ ಅಧ್ಯಕ್ಷರು. ಅವನ ಹೆಸರು ಹೇಳು. ಅವನ ಹೆಸರು ಏನ್ ಗೊತ್ತು? ಬೋರೆಗೌಡರು. ಸರಿಯಾದ ಉತ್ತರ ಬಂದು ಗೊತ್ತೇನೋ? ಗೊತ್ತೋಣ. ಯಾರು? ಶಿಕ್ಷಣ ಸಚಿವರು. ಈ ಒಂದು ಕಾನ್ಸೆಪ್ಟ್ ಅನ್ನ ಕಂಡಿಡಿದವರು ನಿಜವಾದ ಉತ್ತರ ಹೆನ್ರಿ ಎ ಫಿಶಲ್. ಏನ? ಹೆನ್ರಿ ಎ ಫಿಶಲ್. ಅಣ್ಣ, ಗೊತ್ತಿರ್ಲಿಲ್ವಾ? ಹೆನ್ರಿ ಎ ಪಿಸ್ಟಲ್ ಅಂತ ನನ್ಗೇನ್ ಗೊತ್ತು? ನನ್ ಕೆರಳಿರೋ ಪಿಸ್ ಹೆಸರೇ ಗೊತ್ತಿಲ್ಲ. ಹೆನ್ರಿ ಪಿಸ್ಟಲ್ ಅಂತ. ನಿಮ್ಮ ಮುಂದಿನ ಪ್ರಶ್ನೆ. SSLC ಇದರ ಫುಲ್ ಫಾರ್ಮ್ ಏನು? 10ನೇ ತರಗತಿ. SSLC ಇದರ ಫುಲ್ ಫಾರ್ಮ್ ಏನು? ಸೆಕೆಂಡ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಲೀವಿಂಗ್ ಕ್ಲಾಸ್ ಅಂತ. ಹೇಳ್ತೀನಿ. ಸೆಕೆಂಡ್ ಶೆಡ್ಯೂಲ್ ಲಿವಿಂಗ್ SSLC. ಸೆಕೆಂಡ್ ಶೆಡ್ಯೂಲ್ ಲಿವಿಂಗ್ SSLC. ಸೆಕೆಂಡ್ ಶೆಡ್ಯೂಲ್ ಲಿವಿಂಗ್ ಕ್ಲಾಸ್. SSLC ಫುಲ್ ಫಾರ್ಮ್. ನಾನು 9th ಲಾಸ್ಟ್. ಅಮೃತ ಮೆಂಟರ್ ಆಗ್ಬೇಕಾ ಬೇಡವಾ? ಶಂಕರಗೌಡ್ರು ಶಾಲೆ, ಲಲಿತಾಪುರ ಸೆಂಟರ್. ಸೋಷಿಯಲ್. ಅಯ್ಯೋ ಇರಪ್ಪ, ಒಂದ್ ನಿಮಿಷ. ಸೋಷಿಯಲ್. ಅಯ್ಯೋ ನಂಗೆ ಗೊತ್ತಿಲ್ಲ, ಹೋಗೋಣ. ಅವ್ನಿಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಟ್ರೈ ಮಾಡು. ಸೋಷಿಯಲ್ ಸರ್ವಿಸ್ ಲಿಮಿಟೆಡ್ ಸೆಂಟರ್. ಯಾರು ಹೇಳ್ತೀರಪ್ಪ? ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್. ಎಸ್, ಸರಿಯಾದ ಉತ್ತರ. ಹಲೋ. ಅಣ್ಣ ಅವರು ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್, ನಾವು SLC ಫೇಲ್ ಸ್ಟೂಡೆಂಟ್. ಹೆಂಗ್ ಗೊತ್ತಾಯ್ತದೆ? ಸರಿ, ನಿನಗೆ ಹೇಳ್ತೀನಿ. 3ನೇ ತರಗತಿಯ ಓದಿದ್ಯಾ ಅಲ್ವಾ? 3ನೇ ತರಗತಿ. 3ನೇ ತರಗತಿಯ 3ನೇ ಪಾಠ ಯಾವುದು? ರಾಮನು ಕಾಡಿಗೆ ಹೋದನು. ಅದೇ ಇತ್ತು 1ನೇ ಕ್ಲಾಸಿನ 3ನೇ ಕ್ಲಾಸಿನ ಕೇಳ್ತಾ ಇರೋದು.
ಇದು ರಾಮನ ಕಾಡಿಂದ ರಾಮನ ಕಾಡಿಂದ ಬಂದನು. ಇಬ್ರು ಒಂದೊಂದು ಅಂಕ ಗಳಿಸಿದೀರಾ. ಹಾ ಹಾ ಈ ಒಂದು ಟೈ ಬ್ರೇಕರ್ ಕಡೆಯ ಪ್ರಶ್ನೆ ಅಂತ್ಯಾಕ್ಷರಿ. ಹಾ ಓಕೆ ಓಕೆ ಓಕೆ, ಹಾ ಯಾವ ಅಕ್ಷರ ನಿಲ್ಲತ್ತೋ ಆ ಅಕ್ಷರದಲ್ಲಿ ಹಾ ಏರು 1 ಸೆಕೆಂಡ್ ಮಿಸ್ ಆದ್ರೂ ಸ್ಪೀಡ್ ಜಾಸ್ತಿ ಆಗಿದೆ. ಅಯ್ಯೋ, ಏನ್ ಕಮ್ಮಿ ಮಾಡಿದಿ ತನ್ನ ಪೀಡ ಇದೆ. ಅಂತ್ಯಾಕ್ಷರಿ ಆ ಅಂತ್ಯಾಕ್ಷರಿ ಆಯಿಂದ ಸ್ಟಾರ್ಟ್. ಹಾಲಲ್ಲಾದರೂ ಹಾಲಲ್ಲ ಅಲ್ಲ, ಹಾಲಲ್ಲ ಅದು. ಆಡು 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 ಹಾಲ್ ಆ. ಆಡು ಆ ಆ ಆ ಇ ಈ ಓ ಓ ಎ ಎ ಐ ಹಾ ಎಂಡಿ ಎಂಡಿ ಹೇಳ್ತಾವ ಅವ್ನು ಎಂಡು ಅಮ್ಮ ಅಣ್ಣ, ಪಲ್ಲವಿ ಪಲ್ಲವಿ ಕೇಳೋಣ. ಆಹಾ ಹಾ ಆಹಾ ಆಹಾ ಹ. ಹಾ ಆಹಾ ಓಹೋ ಹಿಮಾಲಯ, ಅಯ್ಯೋ 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 ಹಿಮಾಲಯ. ಓ ಅಲ್ಲ, ಆಹಾ. ಆಹಾ ಆ, ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಬನ್ನಿ ನಾ ನನ್ನವಳೇ ನನಗೆ ಕೊನೆಗೆ ಮುಳ್ಳಾದರೆ ನಗೆ ಮತ್ತೆ ಹೇಳ್ಬೇಡ. ಮುಳ್ಳಾದರೂ ಕೊನೆಗೆ ನಗ್ಗೆ ಗ. ಗಂಧದ ಗುಡಿ ನಾವಿರುವ ತಾಣ ಗಂಧದ ಗುಡಿ. ಸರಿ ಏನು ಕೈಲಿ ಹಾಕಿ ಹೇಳ್ಬಿಡ್ತೀನಿ. ಮಾಡ್ತಾನೆ ಇದ್ದೀನಿ. ಅಣ್ಣ, ಕಮ್ಮಿ ಮಾಡೋಣ ನಿನ್ನ ಅಮ್ಮಯ್ಯ. ಹೇಳು ಗದ್ದಲ ಗುಡಿ. ಹಾ ಗಾ ಗಾ ಯಮುನಾ ಏ ನೀ ನಿಲ್ಲಿಸ್ಬೇಡ, ಗೆಲ್ತಿಯ ಹಂಗ ಸರಿ ಗೆಲ್ತಿಯ ಇರು. ಹಾ. ನಿಲ್ಲಿಸ್ಬೇಡ ನೀ ಗೆಲ್ತಿಯ. ಅಮೃತಂಗ್ ಬಿಟ್ಕೊಡ್ತೀಯ ಚಂದ್ರಪ್ರಭಾ? ನೋ ನೋ ಅಂದ್ರೆ ಎಲ್ಲ ಆಗಲ್ಲ ನಿನ್ ಕೈಲಿ ಆಗಲ್ಲ. ಇಲ್ಲ ಅಣ್ಣ, ಆಡ್ತೀನಿ ಆಗಲ್ಲ, ಆಡ್ತೀನಿ. ಬೇಡ. ನೋ ಈ ಹೋರಾಟದಲ್ಲಿ ಫಸ್ಟ್ ಟೈಮ್ ವಿನ್ ಆಗ್ತಾ ಇರೋದು ಇಟ್ ಈಸ್ ನನ್ನ ಸ್ವಪ್ನಗಾಲ. ನನ್ಗೇನ. ಹಲೋ, ನಾನು ಸೋತಿಲ್ಲ ಕಣ, ಅಸ್ಟೆಂಟ್ ಮಾಡ್ಕೊಂಡಿ ಈಗ ನನ್ಗೆ ನಿನ್ನ ಗೆಲ್ಲಿಸ್ತೆ. ಯಾರು? ಯಾಕೆಂದ್ರೆ 10 ಸಲ ನಾನೇ ಗೆದ್ದಿದ್ದೆ, ಒಂದ್ಸಲ ನಾನು ಗೆಲ್ಲಿ ಅಂತ ಬಿಟ್ಕೊಟ್ಟೆ ಅಷ್ಟೇ. ನಿಜ ಅಲ್ಲ ಕಣೋ. ಎಂತ ದೊಡ್ಡ ಮನಸ್ಸು ನಿಂದು. ನಿನ್ನ ಮನಸ್ಸಿಗೆ ನನ್ ಜೋಡು ಏನ್ ಸುಳ್ಳು ಹೇಳ್ತೀವಿ, ಚೆನ್ನಾಗಿ ಸುಳ್ಳು ಹೇಳ್ತೀವಿ. ಇಲ್ಲ, ಓಡದಾರ ಇನ್ನೂ ಸ್ಪೀಡಲ್ಲಿ ಓಡ್ತೀನಿ ಬೇಕಾದ್ರೆ 15. ಇನ್ನೂ ಬಿಟ್ಟು ಇದೇ ಮಾತು. ಇದೇ ಮಾತು. ಬಟ್ ಆದ್ರೂ ನಿನ್ನ ಪ್ರಯತ್ನಕ್ಕೆ ಹ್ಯಾಂಡ್ಸ್ ಅಪ್. ಮುಂದಿನ ವಾರದಿಂದ ಏನು ಬಂದ ಹೆಸರು, ಒಂದು ವಾರದ ಮಟ್ಟಿಗೆ ಅಮೃತಾಗೆ ಮೆಂಟರ್ ಆಗ್ತಾ ಇರೋದು ಇಟ್ ಈಸ್ ಗೋಪುರಗಾಲ. 50ರ ಇಳಿ ವಯಸ್ಸಿನಲ್ಲೂ ಇಷ್ಟು ಓಡಿದ್ಯಲ್ಲ, ನಿನ್ನ ಎಫರ್ಟ್ಗೆ ಅಣ್ಣ, ಒಂದು ಬರೀ 10 ಕಿಲೋಮೀಟರ್ ಚಪ್ಪಾಳೆ ಬನ್ನಿ. ಒಂದು 10 ಕಿಲೋಮೀಟರ್ ಓಡಿರ್ಬೋದಾ? 10 ಮೀಟರ್ ಓಡಿಲ್ಲಮ್ಮ, ಹೌದಾ? ಅಷ್ಟೆಲ್ಲ ಆಟನೇ ನಿಂತ ನಾನ್ ನೋಡಿವ್ನಿ. ದಿನ ಇದೇ ರೀತಿ ಓಡ್ತಾ ಇರೋ ಹಾ. ಅಮೃತ ಏನು ಅವಗಿಂತ ಸುಂದರವಾಗಿರೋ ಹುಡುಗಿಯರು ಸಿಗ್ತಾರೆ. ಥ್ಯಾಂಕ್ ಯು. ಫುಲ್ ಫಿಟ್ ಆಗ್ತೇನೆ. Yes. ಓಕೆ ಓಕೆ ಅಣ್ಣ. ಒಟ್ಟಲ್ಲಿ ಇಬ್ಬರಿಗೂ ಆಲ್ ದಿ ಬೆಸ್ಟ್ ಅಂಡ್ ಒನ್ಸ್ ಅಗೇನ್ ಗೋಪುರಗಾಲ, ಕಂಗ್ರ್ಯಾಚುಲೇಷನ್. Thank you. ಥ್ಯಾಂಕ್ ಯು.